Um, Good morning, everyone. Uh, so, in today's session, we will start about e-marketing. Okay, we have read about e-payment, e-business. Okay, e-banking. We have completed. Now, in today's class, we will study what is electronic marketing. E-marketing, electronic marketing. I think ಎಲ್ಲರಿಗೂ ಗೊತ್ತಿರ್ಬೋದು ವಾಟ್ ಈಸ್ ಮಾರ್ಕೆಟಿಂಗ್. ಓಕೆ, ಈ ಮಾರ್ಕೆಟಿಂಗ್ ಅಂದ್ರೆ ಏನ್ಬೋದು, ಇಟ್ ಈಸ್ ಅ ಪ್ರೊಸೆಸ್. ಓಕೆ, ಇಟ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ಕಂಪನಿ ಕ್ರಿಯೇಟ್ಸ್ ಓಕೆ ವ್ಯಾಲ್ಯೂ ಫಾರ್ ದ ಕಸ್ಟಮರ್. ಓಕೆ, ಮಾರ್ಕೆಟಿಂಗ್ ಅಂದ್ರೆ ಏನ್ರಿ, ಇಟ್ ಈಸ್ ಅ ಪ್ರೊಸೆಸ್ ಅನ್ಬೋದು ಥ್ರೂ ವಿಚ್ ಕಂಪನಿ ಕ್ರಿಯೇಟ್ಸ್ ವ್ಯಾಲ್ಯೂ ಫಾರ್ ದ ಕಸ್ಟಮರ್. ಸಪೋಸ್ ಏನಾರ ಕಂಪನಿ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾರೆ, ದ್ಯಾಟ್ ವಿಲ್ ಬೆನಿಫಿಟ್ಸ್ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಗೊತ್ತಿರ್ಬೋದು. ಪ್ರಾಡಕ್ಟ್ ಅಂದ್ರೆ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಅ ಬಂಡಲ್ ಆಫ್ ಬೆನಿಫಿಟ್ಸ್. Product under a bundle of benefits. See, if you purchase a mobile, it will give bundle of benefits. Like what benefits will get with the help of mobile? Calling facility ಮಾಡಬಹುದು, okay, messaging facility ಮಾಡಬಹುದು. ಅಂದ್ರೆ bundle of benefits through which company creates value for the customer. ಮೊದಲ್ ಮಾರ್ಕೆಟಿಂಗ್ ಹೆಂಗ್ ಆಗ್ತಿದ್ರಿ ಅಂದ್ರೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಿದ್ರು, ಟೆಲಿವಿಷನ್ ಆ್ಯಡ್ ತೋರಿಸ್ತಿದ್ರು. ಓಕೆ, ಅರ್ಲಿಯರ್. ಓಕೆ, ಈಗೂ ಮಾಡ್ತಾರೆ. ಓಕೆ, ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೋದು, ಪ್ರಾಡಕ್ಟ್ಸ್ ಅಬೌಟ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರೆ ಕಂಪ್ನಿ, ಟಿವಿ ಒಳಗೆ ಆ್ಯಡ್ ತೋರಿಸ್ತಾರೆ. ಓಕೆ, ನೀವು ದಾರಿ ಒಳಗೆ ನೋಡ್ಬೋದು, ಒಂದು ಮನಿ ಇರ್ತದೆ, ಒಂದು ಪೇಂಟಿಂಗ್ ಮಾಡ್ತಾರೆ ನೋಡ್ರಿ, ಇಟ್ ಈಸ್ ಒನ್ ಕೈಂಡ್ ಆಫ್ ಮಾರ್ಕೆಟಿಂಗ್. ಇಟ್ ಈಸ್ ಮಾರ್ಕೆಟಿಂಗ್ ಅನ್ಬೋದು. ಓಕೆ, ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಮಾರ್ಕೆಟಿಂಗ್ ಮೀನ್ಸ್ ಇಲ್ಲ ಕಂಪ್ನಿ ಏನು ಮಾಡ್ತಾರೆ, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ದ್ಯಾಟ್ ವಿಲ್ ಕ್ರಿಯೇಟ್ ವ್ಯಾಲ್ಯೂ ಫಾರ್ ದ ಕಸ್ಟಮರ್. ಅವ ಏನಾರ ಪ್ರಾಡಕ್ಟ್ ಪರ್ಚೇಸ್ ಮಾಡ್ದಂದ್ರೆ ಅವನಿಗೆ ಒಂದು ವ್ಯಾಲ್ಯೂ ಸಿಗಬೇಕು, ಹಂಗೆ ಮಾರ್ಕೆಟಿಂಗ್ ಮಾಡ್ತಾರೆ. ಮೊದಲು ಮಾರ್ಕೆಟಿಂಗ್ ಟಿ ವಿ ಒಳಗೆ ಆ್ಯಡ್ ತೋರಿಸ್ತಿದ್ರು. ಓಕೆ, ಆ್ಯಡ್ ಬರ್ತಿದ್ರು, ಒಂದು 30 ಸೆಕೆಂಡ್ ಆ್ಯಡ್ಸ್ ಬರ್ತದೆ, 1 ಮಿನಿಟ್ ಆ್ಯಡ್ ಬರ್ತದೆ. ಓಕೆ, ಮತ್ತು ಸಪೋಸ್ ಮುಂದೆ ಟಿ ವಿ ಸೀರಿಯಲ್ಸ್ ಬರ್ತಾವೆ ನೋಡ್ರಿ, ಟಿ ವಿ ಸೀರಿಯಲ್ಸ್ ಒಳಗೆ ಒಂದು ಸ್ಟಾರ್ಟಿಂಗ್ ಸಪೋಸ್ ಒಂದು ಸೀರಿಯಲ್ ನೇಮ್ ಅಂದ್ರೆ ಒಂದು ಪ್ರಾಡಕ್ಟ್ ನೇಮ್ ಕೊಡ್ತಾರೆ, ಇಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಮಾರ್ಕೆಟಿಂಗ್. ಸ್ಪಾನ್ಸರ್ ಮಾಡ್ತಿದ್ರು, ಇಟ್ ಈಸ್ ಒನ್ ಕೈಂಡ್ ಆಫ್ ಮಾರ್ಕೆಟಿಂಗ್ ಅನ್ಬೋದು. ನಾವು the era have been changed. Now it has switched to electronic marketing. ಹಿಂಗಾಗಿ electronic marketing ಮಾಡ್ಲಿಕ್ಕತ್ತ. ಓಕೆ, ಥ್ರೂ ವಿಚ್ ಕಂಪ್ನಿ ಏನು ಮಾಡ್ತಾ ನೋಡ್ರಿ, ಇಮೇಲ್ಸ್ ಮಾಡ್ಲಿಕ್ಕತ್ತ, ಥ್ರೂ ಇಮೇಲ್ ಮಾರ್ಕೆಟಿಂಗ್ ಮಾಡ್ಲಿಕ್ಕತ್ತಾರ ಅಬೌಟ್ ದೇರ್ ಪ್ರಾಡಕ್ಟ್ಸ್. ಇಮೇಲ್ ಮಾಡ್ಲಿಕ್ಕತ್ತಾರ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಲಿಕ್ಕತ್ತಾರ. ಓಕೆ, ಸೋಷಿಯಲ್ ಮೀಡಿಯಾ ಒಳಗೆ ಫೇಸ್ಬುಕ್ ಅನ್ಬೋದು, ಫೇಸ್ಬುಕ್ ಒಳಗೆ ಒಂದು ಆ್ಯಡ್ಸ್ ಬರ್ತಾವೆ ನೋಡ್ರಿ, ಒಂದು ಅದು ಒಂದು ಮಾರ್ಕೆಟಿಂಗ್ ಅನ್ಬೋದು ಫೇಸ್ಬುಕ್ ಒಳಗೆ. ನಾವು ಇನ್ಸ್ಟಾಗ್ರಾಮ್ ಒಳಗೆ ನಾವು ಸ್ಟೋರೀಸ್ ಚೆಕ್ ಮಾಡ್ತೀವಿ, ಸ್ಟೋರೀಸ್ ಚೆಕ್ ಮಾಡೋ ಒಂದು ಆ್ಯಡ್ಸ್ ಬರ್ತಾವೆ ನೋಡ್ರಿ, ದಟ್ ಈಸ್ ಆಲ್ಸೋ ಈ ಕೈಂಡ್ ಆಫ್ ಮಾರ್ಕೆಟಿಂಗ್ ಅನ್ಬೋದು. ಇನ್ನು ಸೋಷಿಯಲ್ ಮೀಡಿಯಾಸ್ ಮಾಡ್ಲಿಕ್ಕತ್ತಾರ, ಇಮೇಲ್ಸ್ ಮಾಡ್ಲಿಕ್ಕತ್ತಾರ, ಒಂದು ವಿಡಿಯೋ ಮಾಡ್ಲಿಕ್ಕತ್ತಾರ, ಅಂದ್ರೆ ಶಾರ್ಟ್ ವಿಡಿಯೋಸ್ ಒಳಗೆ ಮಾಡ್ಲಿಕ್ಕತ್ತಾರ, ಒಂದು ಪಿಕ್ಚರ್ ಇರ್ತಾರೆ ವಿಚ್ ಗಿವ್ ಮೀನಿಂಗ್ಫುಲ್. ಓಕೆ, ಒಂದು ಪಿಕ್ಚರ್ಸ್ ಇರ್ತಾರೆ ವಿಚ್ ಗಿವ್ ಮೀನಿಂಗ್ಫುಲ್ಸ್. ನೌ ಡೇಸ್ ದ ಎರಾ ಹ್ಯಾವ್ ಬಿನ್ ಚೇಂಜ್. ಮೀನ್ಸ್ ದೇ ಆರ್ ಚೇಂಜಿಂಗ್ ಟು ಇಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ಅದಕ್ಕೆ ಇಲೆಕ್ಟ್ರಾನಿಕ್ ಮಾರ್ಕೆಟ್ ಅಂದ್ರೆ ಅಲ್ಲೇ ಟಾರ್ಗೆಟ್ ಆಡಿಯನ್ಸ್ ನಮ್ಗೆ ಸಿಗ್ಬೋದು. ಎಲೆಕ್ಟ್ರಾನಿಕ್ ಮಾರ್ಕೆಟ್ ಒಳಗೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಈಸಿಲಿ ಸಿಗ್ಬೋದು. ನಾವು ಯಾರಿಗೆ ಟಾರ್ಗೆಟ್ ಮಾಡ್ಲಿಕ್ಕತ್ತೀರಿ, ಅಥವಾ ಸಪೋಸ್ ನಾವು ಏನಾದ್ರು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕತ್ತೀರಿ, ಇನ್ ಸೋಷಿಯಲ್ ಮೀಡಿಯಾ ನಾವು ಹಾಕ್ದಂದ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಸಿಗ್ತಾವೆ, ಈಸಿಲಿ ನಮ್ಮ ಕಮೆಂಟ್ಸ್ ಬರ್ತಾವೆ. ನೋಡ್ರಿ, ಸೋಷಿಯಲ್ ಮೀಡಿಯಾ ಒಳಗೆ ಸಪೋಸ್ ನಾವು ಏನಾದ್ರು ಪ್ರಾಡಕ್ಟ್ ಹಾಕ್ದಿರಿ, ಅಂದ್ರೆ ಒಂದು ವಿಡಿಯೋ ಮಾಡಿ ಆದ್ರೆ ಇಫ್ ವೈರಲ್ ಆಗದಂದ್ರೆ ಆಟೋಮೆಟಿಕ್ ದ ಕಂಪ್ನೀಸ್ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್. ದ್ಯಾಟ್ ಈಸ್ ಕಾಲ್ಡ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ಅರ್ಲಿಯರ್ ನಿಂತು ಒಂದು ಆ್ಯಡ್ ತೋರಿಸ್ತಿದ್ರು, ಒಂದು 30 ಸೆಕೆಂಡ್ ಆ್ಯಡ್ಸ್. ಒಂದು ಯೂಶಲಿ ಇಟ್ ವಿಲ್ ಬಿ ಶಾರ್ಟ್ ಆ್ಯಡ್ಸ್ ಇರ್ತಾವೆ, ಅಂದ್ರೆ ಟಿ ವಿ ಒಳಗೆ ಆ್ಯಡ್ ತೋರಿಸಿದ್ರು, ಬ್ಯಾನರ್ಸ್ ಮಾಡ್ತಾರೆ ನೋಡ್ರಿ, ಗಾರ್ಮೆಂಟ್ಸ್ ಒಳಗೆ ನೋಡಿರ್ಬೋದು, ಒಂದು ಬ್ಯಾನರ್ಸ್ ಮಾಡ್ತಾರೆ. ಹಂಗೆ ಮಾಡ್ತಿದ್ರು ಮೊದಲ್ ಮಾರ್ಕೆಟಿಂಗ್. ನಾವು ಇಟ್ ಹ್ಯಾವ್ ಬಿನ್ ಚೇಂಜ್ ಟೋಟಲಿ. ವಿ ಹ್ಯಾವ್ ಗಾನ್ ಟು ಟೆಕ್ನಾಲಜಿ. ಈ ಮಾರ್ಕೆಟಿಂಗ್ ಹಂಗೆ ಆಗ್ಲಿಕ್ಕೆ. ಓಕೆ, ಇಮೇಲ್ ಸೆಂಡ್ ಮಾಡ್ತೀವಿ, ಎಲ್ಲರಿಗೆ ಗೊತ್ತಿರ್ಬೋದು, ಇಮೇಲ್ಸ್ ಬರ್ಲಿಕ್ಕತ್ತು. ಆ್ಯಂಡ್ ಯೂಶಲಿ ಯೂಟ್ಯೂಬ್ ಒಳಗೂ ಆ್ಯಡ್ಸ್ ಬರ್ಲಿಕ್ಕತ್ತು, ಯೂಟ್ಯೂಬ್ ಒಳಗೆ ಆ್ಯಡ್ಸ್ ಬರ್ಲಿಕ್ಕತ್ತು, ಅಲ್ಲಿ ಸ್ವಲ್ಪ ಪೇಯ್ಡ್ ಪ್ರಮೋಷನ್ಸ್ ಮಾಡ್ತಾರೆ. ನೀವು ನೋಡ್ಬೋದು ಟ್ವಿಟರ್ ಒಳಗೆ, ಸಾರಿ ಇನ್ಸ್ಟಾಗ್ರಾಮ್ ಒಳಗೆ ಎರಡು ಸೆಲಿಬ್ರಿಟೀಸ್ ಇರ್ತಾರೆ, ಅವ್ರಿಗೆ ಪೇಯ್ಡ್ ಪ್ರಮೋಷನ್ಸ್ ಮಾಡ್ತಾರೆ. ಯೂಟ್ಯೂಬ್ ಒಳಗೆ ನೋಡ್ಬೋದು, ಪಾಪ್ಯುಲರ್ ಯೂಟ್ಯೂಬರ್ಸ್ ಇರ್ತಾರೆ, ಅವ್ರಿಗೆ ಅಲ್ಲಿನೂ ಪ್ರಾಡಕ್ಟ್ಸ್ ಮಾರ್ಕೆಟ್ ಮಾಡ್ತಾರೆ. ನೌ ಡೇಸ್ ಒಂದು ಪ್ರಾಡಕ್ಟ್ ಬಂದ ನೋಡ್ರಿ, ಮಾಮಾ ಅರ್ತ್, MAMAEARTH, ಮಾಮಾ ಅರ್ತ್. ಯೂಶಲಿ ದೇ ಆರ್ ಗಿವಿಂಗ್ ಟು ಯೂಟ್ಯೂಬ್ ಒಳಗೆ ಜಾಸ್ತಿ ಪ್ರಮೋಷನ್ ಮಾಡ್ಲಿಕ್ಕೆ ಯೂಟ್ಯೂಬರ್ಸ್ ಗೊತ್ತಿರ್ಬೋದು. ಮಾಮಾ ಅರ್ತ್, ಈ ಮಾಮಾ ಅರ್ತ್ ಅಂದ್ರೆ ಯೂಶಲಿ ಇಟ್ ಇಸ್ ಅ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಇರ್ತಾವೆ, ಯೂಶಲಿ ಫಾರ್ ವಿಮೆನ್ಸ್ ಇರ್ತಾವೆ. ಅಲ್ಲಿ ಒಂದು ಅವ್ರು ಏನು ಮಾಡ್ಯಾರ, ನ್ಯೂ ಪ್ರಾಡಕ್ಟ್ ತೊಗೊಂಡು ಬಂದಾರ. ನ್ಯೂ ಪ್ರಾಡಕ್ಟ್ ಮೀನ್ಸ್ ಮೇಕಪ್ ರಿಮೂವಲ್. ಸಪೋಸ್ ಲೇಡೀಸ್ ಮೇಕಪ್ ಮಾಡ್ತಾರೆ, ರಿಮೂವಲ್ ಮಾಡುವಾಗ ಟೈಮ್ ಜಾಸ್ತಿ ತೊಗೊಲಿಕ್ಕೆ ಇವನ್ ಐಡಿಯಾ ತೊಗೊಂಡು ಬಂದಾರ, ವಿದಿನ್ 1 ಮಿನಿಟ್ ಮೇಕಪ್ ರಿಮೂವಲ್ ಆಗ್ಲಿಕ್ಕೆ ಮಾಮಾ ಅರ್ತ್ ಹ್ಯೂಜ್ ಪ್ರಮೋಷನ್ ಮಾಡ್ಲಿಕ್ಕೆ.
ಅಂದ್ರೆ ಮಾರ್ಕೆಟಿಂಗ್ ಮಾಡ್ಲಿಕತ್ತಾರ. ಯೂಟ್ಯೂಬ್ ಒಳಗೆ ಮಾಡ್ಲಿಕತ್ತಾರ. ಯೂಟ್ಯೂಬ್ ಒಳಗೆ ಹೆಂಗ್ ಮಾಡ್ಲಿಕತ್ತಾರ ಅಂದ್ರೆ ಯಾರ್ಯಾರು ಫೇಮಸ್ ಯೂಟ್ಯೂಬರ್ ಇರ್ತಾರೆ, ಸ್ಪೆಷಲಿ ವಿಮೆನ್ಸ್, ಅವ್ರಿಗೆ ಒಂದು ಪ್ರಾಡಕ್ಟ್ ಕೊಡ್ತಾರೆ, ಅವ್ರು ಪೇಡ್ ಪ್ರಮೋಷನ್ಸ್ ಮಾಡ್ಲಿಕತ್ತಾರ. ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ಫೇಮಸ್ ಆಗ್ಲಿಕತ್ತಾವ. ಓಕೆ, ದಿಸ್ ಇಸ್ ಅಬೌಟ್ ಇ ಮಾರ್ಕೆಟಿಂಗ್. ಟೋಟಲಿ ದ ಕಂಪ್ನಿ ಆರ್ ಶಿಫ್ಟಿಂಗ್ ಟು ಇಲೆಕ್ಟ್ರಾನಿಕ್. ಹಿಂಗಾದಂದ್ರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಸಿಗ್ಬೋದು. ಓಕೆ, ಯೂಶಲಿ ಫೀಡ್ಬ್ಯಾಕ್ಸ್ ಬರ್ತಾವ. ಓಕೆ, ಹಿಂಗೆ ಪ್ರಾಡಕ್ಟ್ ಐತಿ ಯೂಶಲಿ ನೋಡ್ರಿ, ಯೂಟ್ಯೂಬ್ ಒಳಗೆ ಹಾಕಿದ್ರೆ ಫೀಡ್ಬ್ಯಾಕ್ಸ್ ಬರ್ತಾವ, ಕಮೆಂಟ್ಸ್ ಬರ್ತಾವ. ಸೇಮ್ ಇನ್ಸ್ಟಾಗ್ರಾಮ್ ಒಳಗೆ ಹಾಕಿದ್ರೆ ಮತ್ತೊಂದ್ರೆ ಇಮೇಲ್ಸ್ ಸೆಂಡ್ ಮಾಡ್ಲಿಕ್ಕೆ ಎಲ್ಲರಿಗೆ ಗೊತ್ತು, ಬರ್ಬೋದು ಇಮೇಲ್ಸ್ ಬರ್ತಾವ ಅಬೌಟ್ ಪ್ರಾಡಕ್ಟ್ಸ್. ಹಿಂಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಮೊದಲ್ ಟಿವಿ ಆಡ್ಸ್ ತೋರುತ್ತಿದ್ರು, ಅಂದ್ರೆ ಬ್ಯಾನರ್ಸ್ ಮಾಡ್ತಿದ್ರು. ಓಕೆ, ಸ್ಪಾನ್ಸರ್ಸ್ ಮಾಡ್ತಿದ್ರು, ಹಂಗೆ ಮಾರ್ಕೆಟಿಂಗ್ ಮಾಡ್ತಿದ್ರು. Nowadays, in today's era, we have shifted to e-marketing, electronic marketing. So the best way we can say to the marketing is word of mouth. Word of mouth ಅಂದ್ರೆ ಇದು ಇರ್ಬೋದು. ವರ್ಡ್ ಆಫ್ ಮೌತ್ ಹೆಂಗ್ ಮಾರ್ಕೆಟಿಂಗ್ ಆಗುತ್ತೆ, ಸ್ಪೆಷಲಿ ಅಫೆಕ್ಟ್ ಹೆಂಗಾಗ್ತದೆ ಮಾರ್ಕೆಟಿಂಗ್ ಪ್ರಾಡಕ್ಟ್ ಹೆಂಗಾಗ್ತದೆ, ವರ್ಡ್ ಆಫ್ ಮೌತ್. ವರ್ಡ್ ಆಫ್ ಮೌತ್ ಅಂದ್ರೆ ನೋಡಿ, ಸಪೋಸ್ ನಾ ಏನಾರ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದೆ, ಒಂದು ಮೊಬೈಲ್ ಪರ್ಚೇಸ್ ಮಾಡಿದೆ, ಅದು ನಂಗೆ ಚಲೋ ಚಲೋ ಅನ್ನಿಸ್ತು, ನಾ ಬೇರೆ ಮಂದಿಗೆ ಹೇಳ್ತೀನಿ. ಅವ ಏನು ಮಾಡ್ತಾನೆ, ಅವನಿಗೂ ಚಲೋ ಅನ್ನಿಸ್ತು, ಅವನು ಪರ್ಚೇಸ್ ಮಾಡಿದ್ರೆ ಮತ್ತು 10 20 ಗ್ರೂಪ್ಸ್ ಒಳಗೆ ಮಾಡ್ತಾರೆ. ದಟ್ ಈಸ್ ವಾಟ್ ಇಸ್ ವರ್ಡ್ ಆಫ್ ಮೌತ್. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಬೌಟ್ ಪ್ರಮೋಟಿಂಗ್ ಅವರ್ ಪ್ರಾಡಕ್ಟ್, ವರ್ಡ್ ಆಫ್ ಮೌತ್. ಓಕೆ, ಸಪೋಸ್ ನಂಗೆ ಚಲೋ ಚಲೋ ಅನ್ನಿಸ್ತು ಅಂದ್ರೆ ಇನ್ನೊಬ್ರಿಗೆ ಹೇಳ್ತೀನಿ, ಅವ ಪರ್ಚೇಸ್ ಮಾಡ್ದಾನ ಇನ್ನೊಬ್ರಿಗೆ ಹೇಳ್ತಾನೆ, ಹಂಗಾಗಿ ಡೆವಲಪ್ ಆಗ್ಬೋದು. ಮೀನ್ಸ್ ವರ್ಡ್ ಆಫ್ ಮೌತ್. ಓಕೆ, I think everyone have understood about e-marketing. E-marketing ಅಂದರೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಆಗಲಿರುತ್ತೆ. ಓಕೆ, ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜೀಸ್, ವೇರಿಯಸ್ ಮೆಥಡ್ಸ್ ಅಥವಾ ಇಮೇಲ್ಸ್ ಮಾಡ್ತಾರೆ. ವೇರಿಯಸ್ ಕಂಪ್ನೀಸ್ ಏನು ಮಾಡ್ತಾರೆ, ಇಮೇಲ್ಸ್ ಮಾಡ್ತಾರೆ. ನಾವು ಡೇಸ್ ಇನ್ ಫೇಸ್ಬುಕ್ ಆಲ್ಸೋ ಸಮ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾರೆ, ವೆದರ್ ವಿ ಶುಡ್ ಹಿಂಗೆ ಹೆಂಗೆ ಕಾಣಿಸ್ತಾರೆ, ಫೀಡ್ಬ್ಯಾಕ್ ತೊಗೊಲಿರುತ್ತೆ. ಹಂಗೆ ಮಾಡ್ಬೋದು. ವೇರಿಯಸ್ ಮೆಥಡ್ಸ್ ಅಥವಾ ಒಂದು ವಿಡಿಯೋ ಮಾಡ್ತಾರೆ, ಅಂದ್ರೆ ಶಾರ್ಟ್ ಒಳಗೆ ವಿಡಿಯೋ ಮಾಡ್ತಾರೆ, ಅದು ಯೂಟ್ಯೂಬ್ ಒಳಗೆ ಹಾಕ್ತಾರೆ. ಅದು ಸಪೋಸ್ ವೈರಲ್ ಆದಂದ್ರೆ ಈಸಿಲಿ ಮಾರ್ಕೆಟ್ ಆಗ್ಬೋದು. ಮೀನ್ಸ್ ದಿಸ್ ವಾಸ್ ಅ ಸಿಂಪಲ್ ಇಂಟ್ರಡಕ್ಷನ್ ಅಬೌಟ್ ಇ ಮಾರ್ಕೆಟಿಂಗ್. ಓಕೆ, ವಿಚ್ ಐ ಹ್ಯಾವ್ ಟೋಲ್ಡ್. ಓಕೆ, ಐ ಥಿಂಕ್ ಎವ್ರಿ ಒನ್ ಹವ್ ಅಂಡರ್ಸ್ಟುಡ್. ಮೀನ್ಸ್ ಎಲ್ಲರಿಗೂ ಒಂದು ಐಡಿಯಾ ಬರ್ಬೋದು ವಾಟ್ ಈಸ್ ಇ ಮಾರ್ಕೆಟಿಂಗ್ ಅಂದ್ರೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ಓಕೆ, ವಿ ವಿಲ್ ಸಿ ಇನ್ ಡೀಟೇಲ್ ವಾಟ್ ಈಸ್ ಇ ಮಾರ್ಕೆಟಿಂಗ್. Wait a minute. See, web marketing or digital marketing or internet marketing, or we can say online marketing, all of these words are similarly used for e-marketing. Okay, we can say online marketing and both digital marketing. Nowadays digital marketing is becoming more famous. Okay, digital, to make digitalization. Okay, means we can say web marketing on both, digital marketing on both, internet marketing on both. This all are words we can say for e-marketing. In what it means marketing of products or services. Okay, ಇದು ಏನ್ ಅನ್ಬೋದು, ಇ ಮಾರ್ಕೆಟಿಂಗ್ ಅಂದ್ರೆ ಏನ್ ಅನ್ಬೋದು, ಮಾರ್ಕೆಟಿಂಗ್ ಏನ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ನಾವು ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ನಾವು ನಮ್ದು ಅವ್ರದ್ದು ಕಂಪ್ನಿ ಪ್ರಾಡಕ್ಟ್ ಅನ್ಬೋದು, ಸರ್ವಿಸಸ್ ಅನ್ಬೋದು, ಅವ್ರು ಮಾರ್ಕೆಟ್ ಮಾಡ್ಲಿಕ್ಕೆ ಹೆಂಗ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ, ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್, ಬೈ ಯೂಸಿಂಗ್ ಇಂಟರ್ನೆಟ್ ಅನ್ಬೋದು, ಇಮೇಲ್ಸ್ ಅನ್ಬೋದು, ವೈರ್ಲೆಸ್ ಮಾರ್ಕೆಟಿಂಗ್ ಅನ್ಬೋದು, ಫಾಲ್ಸ್ ಇನ್ ದ ಕ್ಯಾಟಗರಿ ಆಫ್ ಇ ಮಾರ್ಕೆಟಿಂಗ್. ಓಕೆ, ಏನ್ ಮಾಡ್ತಾರೆ ಕಂಪ್ನೀಸ್, ಏನ್ ಮಾಡ್ಲಿಕ್ಕೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅವ್ರ ಪ್ರಾಡಕ್ಟ್ಸ್ ಇರ್ಬೋದು, ಸಮ್ ಸರ್ವಿಸಸ್ ಇರ್ಬೋದು, ಹೆಂಗ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್, ಇಮೇಲ್ಸ್ ಮಾಡ್ಲಿಕ್ಕೆ. ಯು ಕ್ಯಾನ್ ಸಿ ಎನ್ ನಂಬರ್ ಆಫ್ ಇಮೇಲ್ಸ್ ನಮ್ಮ ಡೈಲಿ ಬರ್ತಾವ ಅಬೌಟ್ ಪ್ರಾಡಕ್ಟ್ಸ್. ಓಕೆ, ಅದು ಬರ್ಬೋದು. ಓಕೆ, ಇನ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಲಿಕ್ಕೆ. ಓಕೆ, ವಿತ್ ಹೆಲ್ಪ್ ಆಫ್ ವಿಡಿಯೋ ಮಾಡ್ಲಿಕ್ಕೆ ಅಂದ್ರೆ ಹಿಂಗೆ ಯೂಸ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅವ್ರ ಪ್ರಾಡಕ್ಟ್ಸ್ ಬಗ್ಗೆ. We can say that it uses different technologies and media to connect customers and businesses. Under in and both we can say how different technologies use ಮಾಡಿರ್ತಾರೆ, different technologies ಮಾಡಿರ್ತಾರೆ and media to connect customers and business. For first example ಹೇಳಿದ್ರೆ ಒಂದು ನ್ಯೂ ಪ್ರಾಡಕ್ಟ್ ಬಂದಿದೆ, ಮಾಮಾ ಅರ್ತ್ ಹೇಳಿದೆ, ಅವ್ರು ಏನು ಮಾಡ್ಲಿಕ್ಕೆ ವೇರಿಯಸ್ ಮೆಥಡ್ಸ್ ಯೂಸ್ ಮಾಡ್ಲಿಕ್ಕೆ. Okay, various methods ಮಾಡ್ಲಿಕ್ಕೆ. ಸ್ಪೆಷಲಿ ಅವ್ರ ಮಾಮಾ ಅರ್ತ್ ದೇ ಆರ್ ಯೂಸಿಂಗ್ ಸೆಲೆಬ್ರಿಟೀಸ್ ಯೂಸ್ ಮಾಡಿ. ಓಕೆ, ಮೊದಲೇನಿತ್ತು, ದೇ ಯೂಸ್ ಟು ಯೂಸ್ ಮೇಕಪ್, ಅದು ರಿಮೂವ್ ಮಾಡೋದು ಭಾಳ ಟೈಮ್ ತಗೋತಿತ್ತು. ದೇ ಚಾಲೆಂಜ್ ಮಾಡ್ಲಿಕ್ಕೆ ವಿದಿನ್ 1 ಮಿನಿಟ್ ಒಳಗೆ ಅದು ರಿಮೂವಲ್ ಆಗ್ಬೋದು. ಓಕೆ, ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಮೀಡಿಯಾ ಯೂಸ್ ಮಾಡ್ಲಿಕ್ಕೆ, ಸ್ಪೆಷಲಿ ದೇ ಆರ್ ಯೂಸಿಂಗ್ ಯೂಟ್ಯೂಬ್ ಯೂಸ್ ಮಾಡ್ಲಿಕ್ಕೆ. ಓಕೆ, ಇನ್ಸ್ಟಾಗ್ರಾಮ್
ಅಂದ್ರೆ ಇಂಥ ಮೀಡಿಯಾ ಅವ್ರು ಯೂಸ್ ಮಾಡ್ಲಿಕತ್ತಾರ ಟು ಕನೆಕ್ಟ್ ದ ಕಸ್ಟಮರ್ಸ್ ಆಸ್ ವೆಲ್ ಆಸ್ ಬಿಸ್ನೆಸ್, ಎಸ್ಪೆಷಲಿ in the era of technology. Okay, marketing has become very important part of marketing strategy in different companies. Means e-marketing in aglikada, it has become very important part of marketing under strategy, under logics ಅನ್ಬೋದು strategy ಅಂದ್ರೆ logic of different companies ಏನೇನು ಯೂಸ್ ಮಾಡಿದ್ದಾರೆ. Okay, this was about the e-marketing ಅಂದರೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ಅದಕ್ಕೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಮೊದಲೇನಿತ್ತು ಮಾರ್ಕೆಟಿಂಗ್, ಓನ್ಲಿ ಮಾರ್ಕೆಟಿಂಗ್ ಅಂದ್ರೆ ಇಟ್ ಈಸ್ ಅ ಪ್ರೊಸೆಸ್ ಅನ್ಬೋದು ಥ್ರೂ ವಿಚ್ ಕಂಪನಿ ಕ್ರಿಯೇಟ್ಸ್ ವ್ಯಾಲ್ಯೂ ಫಾರ್ ದ ಕಸ್ಟಮರ್. ಮೊದಲು ಹೆಂಗಿತ್ತು, ಆಡ್ಸ್ ತೋರಿತಿದ್ರು. ಓಕೆ, ಪೀಪಲ್ ಆಡ್ ನೋಡಿ ಏನ್ ಮಾಡ್ತಿದ್ರು, ಪರ್ಚೇಸ್ ಮಾಡ್ತಿದ್ರು. ಸಪೋಸ್ ಅಂದ್ರೆ ಬ್ಯಾನರ್ಸ್ ಹಾಕ್ತಿದ್ರು. ಓಕೆ, ಬ್ಯಾನರ್ ಮಾಡ್ತಾರೆ ನೋಡ್ರಿ, ಲೈಕ್ ವಿ ಹ್ಯಾವ್ ಓರಿ ಫ್ಲೇಮ್ ಪ್ರಾಡಕ್ಟ್ಸ್ ಅಥವಾ ಬ್ಯಾನರ್ಸ್ ಮಾಡ್ತಾರೆ. ಲೈಕ್ ಸಂತೂರ್ ಸೋಪ್ ನೋಡ್ಬೋದು, ಒಂದು ವಾಲ್ ಒಳಗೆ ಡ್ರಾ ಮಾಡ್ತಾರೆ ನೋಡ್ರಿ, ದಟ್ ಈಸ್ ಆಲ್ಸೋ ಮಾರ್ಕೆಟಿಂಗ್ ಪ್ರಾಡಕ್ಟ್. Now the era have been changed. Usually we are shifting. Suppose ನಾವು ಈ ಮಾರ್ಕೆಟಿಂಗ್ ಹೋದಂದ್ರೆ ಟಾರ್ಗೆಟ್ ಆಡಿಯನ್ಸ್ ಇರ್ತದೆ. ಅಂದ್ರೆ we can easily identify our target audience, ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರದ. ವಿತ್ ಹೆಲ್ಪ್ ಆಫ್ ಈ ಮಾರ್ಕೆಟಿಂಗ್ ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಈ ಮಾರ್ಕೆಟಿಂಗ್ ಇಮೇಲ್ ಸೆಂಡ್ ಮಾಡ್ಬೋದು, ಯಾರಿಗೆ ಒಂದು ಡಾಟಾ ಇರ್ತದೆ, ಇಮೇಲ್ ಡಾಟಾ ಇರ್ತದೆ, ಯಾರಿಗೆ ಬೇಕು ಅದು ನಾವು ಇಮೇಲ್ ಮಾಡಬಹುದು, ಇಮೇಲ್ಸ್ ಮಾಡ್ಬೋದು. ಓಕೆ, ಒಂದು ವಿಡಿಯೋ ಮಾಡ್ಬೋದು. ಅಂದ್ರೆ ಇಲ್ಲೇನಾಗ್ಲಿಕ್ಕತ್ತ, ವಿಚ್ ಮೀನ್ಸ್ ಈ ಮಾರ್ಕೆಟಿಂಗ್ ಅಂದ್ರೆ ಏನ್ ಅನ್ಬೋದು, ಇಲ್ಲಿ ಕಂಪನೀಸ್ ಏನ್ ಮಾಡ್ಲಿಕತ್ತಾರ, ಮಾರ್ಕೆಟಿಂಗ್ ಮಾಡ್ಲಿಕತ್ತಾರ ಅವ್ರ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಮಾರ್ಕೆಟಿಂಗ್ ಮಾಡ್ಲಿಕತ್ತಾರ. ಹೆಂಗ್ ಮಾಡ್ಲಿಕತ್ತಾರ, ಯೂಸಿಂಗ್ ಇಂಟರ್ನೆಟ್ ಯೂಸ್ ಮಾಡ್ಲಿಕತ್ತಾರ, ಲೈಕ್ ಇಮೇಲ್ಸ್ ಯೂಸ್ ಮಾಡ್ಲಿಕತ್ತಾರ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅದು, ವೇರಿಯಸ್ ಮೆಥಡ್ಸ್ ಅದು ಯೂಸ್ ಮಾಡ್ಲಿಕತ್ತಾರ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್, ಟು ಐಡೆಂಟಿಫೈ ದ ಟಾರ್ಗೆಟ್ ಕಸ್ಟಮರ್ಸ್. ಓಕೆ, ಯೂಸ್ ಡಿಫ್ರೆಂಟ್ ಟೆಕ್ನಾಲಜೀಸ್ ಯೂಸ್ ಮಾಡ್ಬೋದು, ಡಿಫ್ರೆಂಟ್ ಮೀಡಿಯಾಸ್ ಯೂಸ್ ಮಾಡ್ಬೋದು, ಸ್ಪೆಷಲಿ ಟು ಅಟ್ರಾಕ್ಟ್ ದೇರ್ ಬಿಸ್ನೆಸ್. ನೌಡೇಸ್ ಈ ಮಾರ್ಕೆಟಿಂಗ್ ಏನಾಗ್ಲಿಕ್ಕೆ, ಇಟ್ ಹ್ಯಾಸ್ ಬಿಕಮ್ ಅ ವೆರಿ ಪಾಪ್ಯುಲರ್. ಓಕೆ, ಪಾಪ್ಯುಲರ್ ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ಆದರ್ ಇನ್ ದ ಡಿಫ್ರೆಂಟ್ ಕಂಪನೀಸ್. ಓಕೆ, ಲೈಕ್ ಒಂದು ಆ್ಯಡ್ ತೋರಿಸೋ ನೋಡ್ರಿ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾರೆ. ಓಕೆ, ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಫ್ರೂಟಿ ಪ್ರಾಡಕ್ಟ್ ಆ್ಯಡ್ ಮಾಡ್ಲಿಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಗೊತ್ತಿರೋದು ಆಲಿಯಾ ಭಟ್ ಈಸ್ ಅ ಬ್ರ್ಯಾಂಡ್ ಅಂಬಾಸಿಡರ್. ಅಂದ್ರೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾರೆ. ಇಫ್ ಅದು ಬ್ರ್ಯಾಂಡ್ ಅಂಬಾಸಿಡರ್ ಎದಕ್ಕೆ ಮಾಡ್ತಾರೆ, ಈಸ್ ಡಿಶ್ ಟಿವಿ ನೋಡ್ರಿ, ಡಿಶ್ ಟಿವಿ ಮೊದಲ್ ಯಾರು ಮಾಡ್ತಿದ್ರು, ಡಿಶ್ ಟಿವಿ ಲೈಕ್ ಶಾರುಖ್ ಖಾನ್ ಯೂಸ್ ಟು ಅಡ್ವರ್ಟೈಸ್ ದಿಸ್ ಪ್ರಾಡಕ್ಟ್ಸ್. ಓಕೆ, ಒಂದು ಟಿವಿ ಒಳಗೆ ಆ್ಯಡ್ ತೋರಿಸ್ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ತಗೋತಾರೆ. ಓಕೆ, ಹಾಗೆ ಮಾಡ್ತಿದ್ರು. ಐ ಥಿಂಕ್ ಎವ್ರಿ ಒನ್ ಹ್ಯಾವ್ ಅಂಡರ್ಸ್ಟುಡ್. We will move to next. We have like features of e-marketing. In features are though, see, e-marketing is cheaper than traditional marketing. As well as we have e-marketing in other, it works 24/7, under 24 hours, 7 weeks worth of, and 365 days easily either. Okay, features of e-marketing. E-marketing is cheaper than traditional marketing. Okay, model marketing now he marketing newspaper ಒಳಗೆ ಮಾಡ್ತಿದ್ರು. ನ್ಯೂಸ್ ಪೇಪರ್ ಒಳಗೆ ಕೊಡ್ತಿದ್ದೀನಿ ಅಬೌಟ್ ಮಾರ್ಕೆಟಿಂಗ್. ಐ ಥಿಂಕ್ ನ್ಯೂಸ್ ಪೇಪರ್ ಒಳಗೆ ನೋಡ್ಬೋದು, ಒಂದು ಸೆಪ್ರೇಟ್ ಪಾರ್ಟ್ ಬರ್ತದೆ ಅಬೌಟ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಮೊದಲು ಟ್ರೆಡಿಷನಲ್ ಹಂಗೆ ಮಾಡ್ತಿದ್ರು ನ್ಯೂಸ್ ಪೇಪರ್. ಅದು ಏನು ಕಾಸ್ಟ್ ಆಗ್ತಿತ್ತು, ಅಂದ್ರೆ ಹ್ಯೂಜ್ ಕಾಸ್ಟ್ ಆಗ್ತದೆ. ಓಕೆ, ಈ ಮಾರ್ಕೆಟಿಂಗ್ ಮಾಡಿದಂದ್ರೆ ನಾವು ಲೆಸ್ ಕಾಸ್ಟ್ ಒಳಗೆ ನಾವು ನಮ್ಮ ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಾಡ್ಬೋದು. ಸಿ, ಇಫ್ ಯು ಕಂಪೇರ್ ಇಟ್ ಕಾಸ್ಟ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ಮೀಡಿಯಾ ಸಚ್ ಆಸ್ ನ್ಯೂಸ್ ಪೇಪರ್ ಮತ್ತು ಬಿಲ್ ಬೋರ್ಡ್ಸ್ ಬರ್ತಿದ್ರು, ಅದು ಫಿಟ್ ಮಾಡಕ್ಕೆ ಹ್ಯೂಜ್ ಕಾಸ್ಟ್ ಇರ್ತದೆ. ಯು ಕ್ಯಾನ್ ಸಿ ಟು ಮೇಕ್ ಅ ಬ್ಯಾನರ್, ಇಟ್ ಕಾಸ್ಟ್ ಸೈಜ್ ಮೇಲೆ ಡಿಪೆಂಡ್ ಇರ್ತದೆ. ಓಕೆ, ಅಬೌಟ್ ಇಟ್ ಕಾಸ್ಟ್ ಆಗ್ತದೆ. ನ್ಯೂಸ್ ಪೇಪರ್ ಆ್ಯಡ್ ಒಳಗೆ ಕೊಡೋದು ಅಂದ್ರೆ ಅದನ್ನು ಒಂದು ಅಮೌಂಟ್ ಕೊಡಬೇಕು. ಅಂದ್ರೆ ಅದು ಏನ್ಬೋದು, ಟ್ರೆಡಿಷನಲ್ ಮಾರ್ಕೆಟಿಂಗ್ ಏನ್ಬೋದು, ಇಟ್ ಈಸ್ ಹ್ಯೂಜ್ ಕಾಸ್ಟ್ ಆಗ್ತದೆ. ಓಕೆ, ಲೈಕ್ ಇಫ್ ಯು ವಾಂಟ್ ಟು ಪ್ರಿಂಟ್ ಇನ್ ನ್ಯೂಸ್ ಪೇಪರ್ ಒಳಗೆ ಮಾಡಬೇಕು, ಮತ್ತು ಆ್ಯಡ್ಸ್ ಮಾಡಬೇಕು, ಅಂದ್ರೆ ಬಿಲ್ ಬೋರ್ಡ್ಸ್ ಮಾಡಬೇಕು, ಬ್ಯಾನರ್ಸ್ ಮಾಡಬೇಕು. ಓಕೆ, ದೆನ್ ಇಟ್ಸ್ ಚೀಪರ್ ಆ್ಯಂಡ್ ಎಫಿಷಿಯನ್ಸಿ. You can reach a wide range of audience with very limited sources. When it comes to the e-marketing, okay, when you come to the e-marketing, it will be cheaper than traditional marketing. Why means, here what happens, where the cost will be less. Okay, by if you go to the e-marketing means where we can reach the wide range of customers, ಇಲ್ಲಿ ನಮ್ಗೆ wide range of audience ಸಿಗ್ಬೋದು. when we used to do traditional means there used to be high cost, because we used to give newspaper ad and we used to make boards that cost high cost ಆಗ್ಬೋದು.
For that purpose, if we move to the e-marketing, okay, cost limited resources irbodu, okay. With that limited resources, we can easily attract our customers, okay. Now wide range of customers ಅಲ್ಲಿ ಸಿಗ್ಬೋದು ನಮ್ಗಲ್ಲಿ in e-marketing. ನೋಡ್ರಿ ನ್ಯೂಸ್ ಪೇಪರ್ ಯಾರು ಏನಾಗ್ಬೋದು, most of the we can say most of the people only 50% will read the newspaper. Nowadays we are using internet where all the people are using internet, through which we can easily attract our customers. ಎಲ್ಲರೂ ನೋಡ್ಬೋದು where ಏನು ನೋಡಿ ನ್ಯೂಸ್ ಪೇಪರ್ ಅಲ್ಲಿ ಯಾರಂದ್ರೆ ಜಾಸ್ತಿ ಮಂದಿ ಓದಲ್ಲ. ವೆನ್ ಯು ಕಂಪೇರ್ ಟು ದ ಇ ಮಾರ್ಕೆಟಿಂಗ್, ವೇರ್ ವಿ ಕ್ಯಾನ್ ಗೆಟ್ ಹ್ಯೂಜ್ ನಂಬರ್ ಆಫ್ ಆಡಿಯನ್ಸ್ ಸಿಗ್ಬೋದು ನೋಡ್ರಿ, ಹ್ಯೂಜ್ ನಂಬರ್ ಆಫ್ ಆಡಿಯನ್ಸ್ ಸಿಗ್ಬೋದು. ಫಾರ್ ದ್ಯಾಟ್ ವಿ ಕ್ಯಾನ್ ಸೇ ಇ ಮಾರ್ಕೆಟಿಂಗ್ ಏನೈತಿ ಚೀಪರ್ ದೆನ್ ಟ್ರೆಡಿಷನಲ್ marketing. We what we required internet, some ideas we required, okay. e-marketing ಏನಾಗ್ಬೋದು, ಐಡಿಯಾಸ್ ಇರಬೇಕು, ಓಕೆ. ನಾವು ಹೆಂಗ್ ಪ್ರೆಸೆಂಟ್ ಮಾಡಬೇಕು, ಹೆಂಗ್ ನಮ್ಮ ಐಡಿಯಾಸ್ ಯುಟಿಲೈಸ್ ಮಾಡಬೇಕು. ಮೇನ್ಲಿ ಈ ಮಾರ್ಕೆಟಿಂಗ್ ನಮ್ಗೆ ಏನಿರಬೇಕು, ಐಡಿಯಾಸ್ ಇರಬೇಕು, ಹೌ ವಿ ಕ್ಯಾನ್ ಮಾರ್ಕೆಟ್ ಅವರ್ ಪ್ರಾಡಕ್ಟ್ಸ್, ಓಕೆ. ಯೂಶಲಿ ನೋಡ್ರಿ ಆಡ್ ತೋರಿಸಂದ್ರೆ ಯೂಶಲಿ 30 ಸೆಕೆಂಡ್ ಆಡ್ ಇರ್ತದೆ, 30 ಸೆಕೆಂಡ್ ಇರ್ಬೋದು, 45 ಸೆಕೆಂಡ್ ಇರ್ಬೋದು, ಆರ್ 1 ಮಿನಿಟ್ ಆಡ್ ಇರ್ಬೋದು. ವಿದಿನ್ 1 ಮಿನಿಟ್ ಒಳಗೆ ನಾವು ನಮ್ಮ ಕಸ್ಟಮರ್ಸ್ ಹೆಂಗೆ ಅಟ್ರಾಕ್ಟ್ ಮಾಡಬೇಕು, ಐಡಿಯಾ ಹೆಂಗೆ ಯೂಸ್ ಮಾಡಬೇಕು, ಅದು ನಾವು ಯುಟಿಲೈಸ್ ಮಾಡಬೇಕು. ಮೇಜರ್ಲಿ ಈ ಮಾರ್ಕೆಟಿಂಗ್ ಸ್ಪೆಷಲಿ ವಿ ಶುಡ್ ಹ್ಯಾವ್ ಐಡಿಯಾಸ್, ಓಕೆ. ಔಟ್ ಆಫ್ ಬಾಕ್ಸ್ ಥಿಂಕ್ ಬೇಕು, ಓಕೆ. ವಿದಿನ್ ದ ಬಾಕ್ಸ್ ವಿ ಶುಡ್ ನಾಟ್ ಥಿಂಕ್, ಔಟ್ ಆಫ್ ಬಾಕ್ಸ್ ವಿ ಶುಡ್ ಥಿಂಕ್. ಅಂದ್ರೆ ಯೂಶಲಿ ವಿ ಹ್ಯಾವ್ ಹ್ಯೂಜ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಇರ್ತಾರೆ. ಟು ಲೀವ್ ದ ಕಾಂಪಿಟೇಟರ್ ನಮ್ಮ ಪ್ರಾಡಕ್ಟ್ ಹೆಂಗೆ ಚಲೋ ಇರಬೇಕು, ಐಡಿಯಾಸ್ ಇರಬೇಕು, ಓಕೆ. ಈ ಮಾರ್ಕೆಟಿಂಗ್, ಓಕೆ. ನೆಕ್ಸ್ಟ್ next is 24/7 365 days, okay. It ಏನಾಗ್ತದೆ ಈ ಮಾರ್ಕೆಟಿಂಗ್ ಬಂದಂದ್ರೆ it works for 24 hours a day, 7 days a week, 365 days of the year. It does not matter, it does not matter whether you are sick, you are sleeping or attending a casual meeting, but e-marketing always um, hard at work. Usually ಏನಾಗ್ತದೆ is e-marketing, it will be work for 24 hours. 24 hours work ಮಾಡ್ತಾರೆ, 7 days in a week work ಮಾಡ್ತಾರೆ, usually 1 year work ಮಾಡ್ತಾರೆ. It does not see your homes or you are not well or you are sleeping or you are in casual meeting, but it works very hard. E-marketing in other, it works very hard in the era of technology. So these are the two features of e-marketing. I think everyone have understood. E-marketing is cheaper than traditional marketing, as well as it works for 24/7 or 365 days, okay. I think understood. E-marketing cheaper either cheaper ಐತ್ರಿ. If you go to the traditional ಅಂದ್ರೆ ನ್ಯೂಸ್ ಒಳಗೆ ಆಡ್ ಕೊಡಬೇಕು, ಅದು ಕಾಸ್ಟ್ ಮಾಡಬೇಕು, ಮತ್ತು ಬೋರ್ಡ್ಸ್ ಮಾಡಬೇಕು, ಬ್ಯಾನರ್ಸ್ ಮಾಡಬೇಕು. ಅದರ್ ದನ್ ಇಫ್ ಯು ಗೋ ಟು ದ e-marketing means with limited resources where we can easily reach our audience, attract ಮಾಡಬಹುದು. ಸ್ಪೆಷಲಿ ಏನಾಗ್ಬೋದು ಇನ್ e-marketing, ಸ್ಪೆಷಲಿ ವಿಲ್ ಗೆಟ್ ಅವರ್ ಟಾರ್ಗೆಟ್ ಆಡಿಯನ್ಸ್. ನಮ್ಮ ಟಾರ್ಗೆಟ್ ಆಡಿಯನ್ಸ್ ಸಿಗ್ತದೆ, ಫಾರ್ whom the customers we want, ನಮ್ಗೆ ಈಸಿಲಿ ಟಾರ್ಗೆಟ್ ಆಡಿಯನ್ಸ್ ಸಿಗ್ತದೆ, ಟಾರ್ಗೆಟ್ ಕಸ್ಟಮರ್ ಸಿಗ್ತದೆ ಇನ್ e-marketing, okay. As well as ಏನಾಗ್ತದೆ e-marketing ಏನಾಗ್ತದೆ, it works for 24 ಅಂದ್ರೆ ಡೇ ನೈಟ್ ವರ್ಕ್ ಆಗ್ತದೆ, okay. e-marketing, okay. Next we will move to okay, types of e-marketing. ಅಂದ್ರೆ what are the methods of e-marketing, ಅಂದ್ರೆ ನಾವು ಹೆಂಗ್ ಮಾರ್ಕೆಟಿಂಗ್ ಮಾಡಬಹುದು ಆಫ್ ಪ್ರಾಡಕ್ಟ್ and services. And one more note, even pepper fry ಬರ್ದ ನೋಡ್ರಿ, it is pepper fry company ಐತಿ. Like we have sofas ಇರ್ತಾವ, furnitures, it usually comes in pepper fry. ಎಲ್ಲರೂ ಕೇಳಿರಿ ಅಂದ್ರೆ pepper fry. Usually it is for furniture. ಅವರು they are using, ಅವರು like they use in social media to promote pepper fry. I think usually ad ಒಳಗೆ ಬರಲ್ಲ pepper fry, okay. Earlier they have made a segment, okay. Pepper fry ಗೊತ್ತಿರ್ಬೋದು, pepper fry for usually it is for furnitures, sofa set ಬರ್ಬೋದು, tables ಬರ್ಬೋದು, it is a very costly ಅನ್ಬೋದು. ಅವ್ರೊಂದು ಸೆಗ್ಮೆಂಟ್ ಮಾಡ್ತಿದ್ರು ಇನ್ ಯೂಟ್ಯೂಬ್ ಒಳಗೆ, ಒಂದು ಸೆಷನ್ ಸ್ಟಾರ್ಟ್ ಮಾಡಿದ್ರು, who are using the pepper fry ಅಂದ್ರೆ ಯೂಟ್ಯೂಬ್ ಒಳಗೆ ಮಾರ್ಕೆಟಿಂಗ್ ಮಾಡ್ತಾರೆ pepper fry, okay. Types of e-marketing ಅಂದ್ರೆ when we talk about digital and email marketing, then there are different types of methods of e-marketing where as follows, okay. Like we have email marketing, okay. Types of marketing ಅಂದ್ರೆ when you come to the e-marketing ಅಂದ್ರೆ
we have various methods of e-marketing. Customer ಹೆಂಗೆ reach ಆಗ್ಬೋದು, ಹೆಂಗೆ marketing ಮಾಡ್ಬೋದು. First ನೋಡ್ರಿ email marketing. Okay, email ಅಂದ್ರೆ everybody have a email ಅವ್ರಿಗೆ send ಮಾಡ್ಬೋದು. See, email marketing is considered very efficient and effective. ಯಾಕಂದ್ರೆ because you have already have a database of your targeting customer. Now sending emails about your products or services to your exact target market, and it only cheap but also effective. Email marketing ಅಂದ್ರೆ ಏನ್ಬೋದು, it is considered very efficient ಇರ್ತದೆ and effective ಇರ್ತದೆ. ಹೆಂಗಂದ್ರೆ ಆಲ್ರೆಡಿ ನಮ್ಮ ಕಡೆ ಒಂದು ಡಾಟಾಬೇಸ್ ಇರ್ತದೆ. ಡಾಟಾಬೇಸ್ ಅಂದ್ರೆ ಅಬೌಟ್ ಇಮೇಲ್ಸ್ ಡಾಟಾಬೇಸ್ ಇರ್ತದೆ. ಮೀನ್ಸ್ ವೆನ್ ಎವರ್ ಯು ಹ್ಯಾವ್ ಅ ಪ್ರಾಡಕ್ಟ್ಸ್, ಓಕೆ, ಯೂಶಲಿ ಯು ಕ್ಯಾನ್ ಈಸಿಲಿ ಮೇಲ್ ಮಾಡ್ಬೋದು ಟು ಟಾರ್ಗೆಟ್ ಕಸ್ಟಮರ್. ಓಕೆ, ಸಿ ಟಾರ್ಗೆಟ್ ಮಾಡ್ಬೋದು. ಇಮೇಲ್ ಮಾರ್ಕೆಟಿಂಗ್ ಅಂದ್ರೆ ಏನ್ಬೋದು, ನಿಮ್ಮ ಕಡೆ ಡಾಟಾಬೇಸ್ ಆಲ್ರೆಡಿ ಇರ್ತದೆ, ಕಂಪನಿ ಕಡೆ ಡಾಟಾಬೇಸ್ ಆಲ್ರೆಡಿ ಇರ್ತದೆ. ಅವ್ರು ಅಕಾರ್ಡಿಂಗ್ ಟು ದ್ಯಾಟ್ ಪ್ರಾಡಕ್ಟ್ಸ್ ನಿಮ್ಮ ಟಾರ್ಗೆಟ್ ಕಸ್ಟಮರ್ ಯಾರದ, ಫಾರ್ ದೆಮ್ ಓನ್ಲಿ ಯು ಕ್ಯಾನ್ ಸೆಂಡ್ ಯುವರ್ ಪ್ರಾಡಕ್ಟ್ಸ್. ಓಕೆ, ವಿಚ್ ಇಸ್ ಎಫೆಕ್ಟಿವ್ ಇರ್ಬೋದು ಆ್ಯಂಡ್ ವಿಚ್ ಇಸ್ ಚೀಪ್ ಇರ್ಬೋದು. ಅಟ್ ದ ಟೈಮ್ ಆಲ್ ಒನ್ಸ್ ಓನ್ಲಿ ವಿ ಕ್ಯಾನ್ ಸೆಂಡ್ ದ ಇಮೇಲ್ಸ್. ಎಲ್ಲರಿಗೆ ಇಮೇಲ್ಸ್ ಬರ್ಬೋದು ಅಬೌಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ನಮ್ದು ಏನು ಪ್ರಾಡಕ್ಟ್ ಐತ್ರಿ, ಕಾಸ್ಟ್, ಆಲ್ ಡೀಟೇಲ್ಸ್ ಕೊಡ್ಬೋದು. ದಟ್ ಇಸ್ ಕಾಲ್ಡ್ ಎಸ್ ಇಮೇಲ್ ಮಾರ್ಕೆಟಿಂಗ್. ಇಸ್ ಚೀಪ್ ಇರ್ತದೆ. ಓಕೆ, ಎಲ್ಲರೂ ನಿಮ್ಮ ಕಡೆ ಡಾಟಾಬೇಸ್ ಆಲ್ರೆಡಿ ಪ್ರೆಸೆಂಟ್ ಇರ್ತದೆ. ಫಾರ್ whom you want, for them only you can send. For all we cannot send, means who are a target audience ಇರ್ಬೋದು, target customers ಇರ್ಬೋದು, for them only you can send the emails. Okay, this is the most effective way of e-marketing. Okay, next we have pepper. Next we have social media marketing. Okay, nowadays it is the most popular e-marketing social media. Like we have Facebook adao, Instagram adao, Twitter handles adao, okay, LinkedIn adao, okay, Google's adao, YouTube's adao, through which all this social media marketing it is happening. See, social media means it is a great source of directly communicating with your customers to increase your product awareness. It could be done by any or all the social media channels, such as we have LinkedIn, okay, LinkedIn, Facebook, or Instagram, Twitter, Google, and YouTube. So some of the important uh, advantages of them. See, ಸೋಷಿಯಲ್ ಮೀಡಿಯಾ ಅಂದ್ರೆ ಏನ್ಬೋದು, ಇಟ್ ಇಸ್ ಅ ಗ್ರೇಟ್ ಸೋರ್ಸ್ ಅನ್ಬೋದು. ಕಮ್ಯುನಿಕೇಟ್ ಮಾಡ್ಬೋದು. ಸಿ, ಫೇಸ್ಬುಕ್ ಸಪೋಸ್ ನಾವು ಏನಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ಆ್ಯಡ್ ಕೊಟ್ಟರು, ಯೂಶಲಿ ಕಮೆಂಟ್ಸ್ ಮಾಡ್ಬೋದು. ಕಮೆಂಟ್ಸ್ ಮಾಡ್ತಾರೆ. ಇಫ್ ಸಂಬಡಿ ಲೈಕ್ಸ್ ಮೀನ್ಸ್ ಲೈಕ್ ಮಾಡ್ಬೋದು, ಇಫ್ ಡಸ್ ನಾಟ್ ಲೈಕ್ ಮೀನ್ಸ್ ಕಮೆಂಟ್ ಮಾಡ್ಬೋದು. ಯೂಶಲಿ ನಮ್ ಫೀಡ್ಬ್ಯಾಕ್ ಸಿಗ್ಬೋದು ಇನ್ ಫೇಸ್ಬುಕ್ ಆಸ್ ವೆಲ್ ಆಸ್ ಇನ್ ಇನ್ಸ್ಟಾಗ್ರಾಮ್. ಇನ್ಸ್ಟಂಟ್ ಫೀಡ್ಬ್ಯಾಕ್ ಸಿಗ್ತದೆ. ಓಕೆ, ಲೈಕ್ ಇನ್ ಯೂಟ್ಯೂಬ್ ಆಲ್ಸೋ. ಯೂಟ್ಯೂಬ್ ಒಳಗೆ ಆ್ಯಡ್ ತೋರಿಸಂದ್ರೆ ಇನ್ಸ್ಟಂಟ್ ಫೀಡ್ಬ್ಯಾಕ್ ನಮ್ಗೆ ಸಿಗ್ಬೋದು. ಓಕೆ, ಆಸ್ ವೆಲ್ ಆಸ್ ಇನ್ Twitter also. So, okay, these are the through which marketing can happen in the social media. See, ಏನಾಗ್ಬೋದು, ಪ್ರಾಡಕ್ಟ್ ಅವೇರ್ನೆಸ್ ಈಸಿಲಿ ಆಗ್ಬೋದು. ಓಕೆ, ಇನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಒಳಗೆ ವೇರ್ ಯುವರ್ ಪ್ರಾಡಕ್ಟ್ಸ್ ಅವೇರ್ನೆಸ್ ಕ್ಯಾನ್ ಬಿ ಈಸಿಲಿ ಹ್ಯಾಪನ್. ಅವೇರ್ನೆಸ್ ಜಲ್ದಿ ಆಗ್ಬೋದು. ಇಟ್ ಕ್ಯಾನ್ ಎನಿಬಡಿ ಮಾಡ್ಬೋದು. ಲೈಕ್ ಇನ್ ಲಿಂಕ್ಡ್ ಇನ್ ಈಸ್ ಫೇಮಸ್ ಫಾರ್ ಸರ್ಚಿಂಗ್ ಜಾಬ್. ಓಕೆ, ಲಿಂಕ್ಡ್ ಇನ್ ಎಲ್ಲರಿಗೂ ಗೊತ್ತಿರ್ಬೋದು. ಏನು ಇಲ್ಲೇ ಒಂದು ಪ್ರೊಫೈಲ್ ಮಾಡ್ಬೋದು where we can apply for the job. Apart from that, where the marketing products are ಅಲ್ಲಿನೂ ಆಗ್ಬೋದು. ಲೈಕ್ ಫೇಸ್ಬುಕ್ ಐತ್ರಿ, ಇನ್ಸ್ಟಾಗ್ರಾಮ್ ಐತ್ರಿ, ಟ್ವಿಟರ್ ಐತ್ರಿ, ಗೂಗಲ್, ಅಲ್ಲೇನೈತ್ರಿ ವೇರ್ ವಿ ಕ್ಯಾನ್ ಮಾರ್ಕೆಟ್ ಅವರ್ ಪ್ರಾಡಕ್ಟ್ ಮಾಡ್ಬೋದು, ಸರ್ವಿಸಸ್ ಮಾಡ್ಬೋದು. ಅಂದ್ರೆ ಪ್ರಾಡಕ್ಟ್ಸ್ ಆಸ್ ವೆಲ್ ಆಸ್ ಸರ್ವಿಸಸ್ ಇಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ಬೋದು. ಓಕೆ, ಸೋಷಿಯಲ್ ಮೀಡಿಯಾ ನಾವು ಮಾಡಿದ್ರೆ ಏನೇನು ಅಡ್ವಾಂಟೇಜಸ್ ಅದು. ಸಪೋಸ್ ಇನ್ ಸೋಷಿಯಲ್ ಮೀಡಿಯಾ ಒಳಗೆ ನಾವು ಏನಾರ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಒಳಗೆ ಏನೇನು ಅಡ್ವಾಂಟೇಜಸ್ ಇರ್ಬೋದು, ದ್ಯಾಟ್ ಐ ವಿಲ್ ಶೋ ಯು. ಓಕೆ, okay, first increase the product awareness and as well as reputation. Means more sale ಆಗ್ಬೋದು. See, when we market any product, or suppose if a company markets its products or any services in social media, means awareness ಜಾಸ್ತಿ ಆಗ್ಬೋದು in social media ಒಳಗೆ.
ಇಫ್ ಅವೇರ್ನೆಸ್ ಆದಂದ್ರೆ ಅದ್ರ ಜೊತೆ ಸೇಲ್ಸ್ ಜಾಸ್ತಿ ಆಗ್ಬೋದು. ಓಕೆ, ಮತ್ತೆ ಏನಾಗ್ಬೋದು, ಡೈರೆಕ್ಟ್ಲಿ ಕಮ್ಯುನಿಕೇಟ್ ಆಗ್ಬೋದು. ಓಕೆ, ವೇಟ್ ಮಿನಿಟ್, ಇಲ್ಲೇನಾಗ್ಬೋದು, ಇನ್ ಈ ಮಾರ್ಕೆಟಿಂಗ್ ಒಳಗೆ ಡೈರೆಕ್ಟ್ ಕಮ್ಯುನಿಕೇಶನ್ ಆಗ್ಬೋದು ವಿತ್ ಕಸ್ಟಮರ್ಸ್ ಆ್ಯಂಡ್ ಕ್ಯಾನ್ ಇನ್ಕ್ರೀಸ್ ಬ್ರ್ಯಾಂಡ್ ಲಾಯಲಿಟಿ. ಅಂದ್ರೆ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ನಾವು ಸಪೋಸ್ ಇಮೇಲ್ ಒಳಗೆ ಬಂದಂದ್ರೆ ರಿಪ್ಲೈ ಮಾಡ್ಬೋದು ಅಬೌಟ್ ಪ್ರಾಡಕ್ಟ್. ಸಪೋಸ್ ನಮ್ಗೆ ಏನಂದ್ರೆ ಇಮೇಲ್ ಬಂತು, ಈಸಿಲಿ ನಾವು ಇಮೇಲ್ ಮಾಡ್ಬೋದು. ಸಪೋಸ್ ಟ್ವಿಟರ್ ಒಳಗೆ ಬಂದ್ರೆ ಈಸಿಲಿ ನಾವು ಫೀಡ್ಬ್ಯಾಕ್ ಕೊಡ್ಬೋದು, ಅವ್ರು ನಮ್ಗೆ ಕೊಡ್ಬೋದು. ಓಕೆ, ಮತ್ತು ಲೈಕ್ ಇನ್ ಫೇಸ್ಬುಕ್ ಕಮೆಂಟ್ಸ್ ಸಪೋಸ್ ಏನಂದ್ರೆ ಬಂತು, ಈಸಿಲಿ ಕಮ್ಯುನಿಕೇಟ್ ಮಾಡ್ಬೋದು with the customer. Okay, and you can increase the number of visits to your website and rank in the search engine, adunu agbodu, or target the exact audience with the help to know more about the customers. Illena agbodu, the main important starting heligide in e-market we can easily identify your target audience. Okay, target audience sigbodu easily. So these are the advantages ಅನ್ಬೋದು. ಫಸ್ಟ್, ಪ್ರಾಡಕ್ಟ್ ಅವೇರ್ನೆಸ್ ಜಾಸ್ತಿ ಆಗ್ಬೋದು. ಅವೇರ್ನೆಸ್ ಜಾಸ್ತಿ ಆಗ್ತದೆ ಇನ್ ಸೋಷಿಯಲ್ ಮೀಡಿಯಾ ಒಳಗೆ, ಆ್ಯಂಡ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ಬೋದು ವಿತ್ ಯುವರ್ ಕಸ್ಟಮರ್ಸ್. ಅಂದ್ರೆ ಕಸ್ಟಮರ್ಸ್ನು ಇಂಟ್ರಾಕ್ಟ್ ಮಾಡ್ಬೋದು, ಆರ್ ವೇ ದ ಕಂಪನಿ ಕ್ಯಾನ್ ಆಲ್ಸೋ ಇಂಟ್ರಾಕ್ಟ್ ವಿತ್ ದ ಕಸ್ಟಮರ್ಸ್ ಮಾಡ್ಬೋದು. ಓಕೆ, ಮತ್ತು ಟಾರ್ಗೆಟ್ ಆಡಿಯನ್ಸ್ ಈಸಿಲಿ ಸಿಗ್ಬೋದು ವಿತ್ ಹೆಲ್ಪ್ ಆಫ್ ನೋ about customers needs we can easily identify. So this was about the social media. We have studied about email marketing and social media. Okay, next ಏನಂದ್ರೆ next we have video marketing. Okay, video marketing means it says that a picture is a worth thousand of words and video is worth thousands of pictures. You can catch the attention and emotions of your target market by showing them a video clip about your product or services. Okay, video marketing is very effective if it conveys the right message to the right audience. Okay, video marketing ಅಂದ್ರೆ where we can show a video under short videos shows both which says thousands of words. Okay, thousands of words express ಮಾಡಬಹುದು. Easily you can attract attention ತಗೋಬಹುದು, emotions ತಗೋಬಹುದು of your target market. See, one emotion ad on Wix ನೋಡಬಹುದು. Wix ad ಬರ್ತದೆ ನೋಡ್ರಿ, ಒಂದು ಗರ್ಲ್ ಇದೆ, ಒಂದು ಮದರ್ ಇದೆ, ಎಲ್ಲರಿಗೂ ಗೊತ್ತಿರ್ಬೋದು. The woman was a transgender. Okay, transgender ಐತಿ. Okay, about one Wix ad ಬರ್ತದೆ ನೋಡಿ, which is a emotion ad. Okay, one women ಐತಿ, ಒಂದು ಗರ್ಲ್ ಐತಿ, ಡಾಟರ್ ಮತ್ತು ಮದರ್ ad ಐತಿ. ಬಟ್ ವಿಕ್ಸ್ ನೋಡ್ಬೋದು, ಒಂದು ಇಮೋಷನ್ಸ್ ad ಐತಿ. Okay, where the women is a transgender. Okay, it is a real story of the both daughter and women. Okay, which shows a Wix ad, which is a very emotion ad. Okay, if this kind of we can show means where a video shows thousands of words ಬರ್ಬೋದು. ಒಂದು ವಿಡಿಯೋ ತೋರಿಸಂದ್ರೆ which says thousands of words. Okay, through which we can easily attract the emotions of your target market by showing them a video about your product or services. Like ನೋಡಿ, ಒಂದು ಮಹೀಂದ್ರ ಕಂಪನಿ ಅವ್ರು ಹೆಂಗ್ ಆಡ್ ತೋರಿಸ್ತಾರೆ ಮಹೀಂದ್ರ. Usually if you go to the YouTube, if you see the ads ಒಳಗೆ 2 minutes ಒಳಗಿರ್ತದೆ, which shows the emotions ತೋರಿಸ್ತಾರೆ. Okay, like ಸರ್ಫ್ ಎಕ್ಸೆಲ್ ಹೆಂಗ್ ಇಮೋಷನ್ಸ್ ತೋರಿಸ್ತಾರೆ. ಸಪೋಸ್ ಏನಾರ ಫೆಸ್ಟಿವಲ್ಸ್ ಬಂದ್ರು, ಅವ್ರು ಸರ್ಫ್ ಎಕ್ಸೆಲ್ ಹೆಂಗ್ ತೋರಿಸ್ತಾರೆ ಆ್ಯಡ್, ಒಂದು ವೇ ಆಫ್ ಇಮೋಷನ್ಸ್ ತೋರಿಸ್ತಾರೆ. ಓಕೆ, ಸಪೋಸ್ ಏನಾರ ಫೆಸ್ಟಿವಲ್ಸ್ ಬಂದು ಅವ್ರು ಹೆಂಗ್ ಆ್ಯಡ್ ತೋರಿಸ್ತಾರೆ. ಓಕೆ, ವಿಡಿಯೋ ಮಾರ್ಕೆಟಿಂಗ್ ವಿ ಕ್ಯಾನ್ ಸೇ ವೆರಿ ಎಫೆಕ್ಟಿವ್ ಅನ್ಬೋದು. It conveys the right message to the right audience. Okay, video marketing ಅಂದ್ರೆ ಏನು ಅನ್ಬೋದು, where we can make a video which says thousands of words ಅನ್ಬೋದು, thousands of pictures ಹೇಳ್ತಾರೆ, which through which we can make which shows emotions ತೋರಿಸ್ತಾರೆ, where we can emotions of the target market ತೋರಿಸ್ಬೋದು, attention easily ತಗೋಬಹುದು. Okay, the best example ನೋಡಿ ಹೇಳಿದ್ರೆ ಸರ್ಫ್ ಎಕ್ಸೆಲ್ come up with unique ads ತಗೊಂಡ್ ಬರ್ತಾರೆ, very attractive ad, especially whenever the festivals comes. ಸಿ ನೋಡ್ಬೋದು, ಹೋಲಿ ಬಂದ್ರೆ ಅವ್ರು ಹೆಂಗ್ ಆಡ್ ತೋರಿಸ್ತಾರೆ, ದಾಗ್ ಅಚ್ಚೆ ಅಂತ ತೋರಿಸ್ತಾರೆ. ಸಪೋಸ್ ಫೆಸ್ಟಿವಲ್ಸ್ ಬಂದ್ರೆ ಹೆಂಗ್ ಇಮೋಷನ್ಸ್ ಬೆಳಗೋ ಆಡ್ ತೋರಿಸ್ತಾರೆ. ಓಕೆ, ಹಂಗಾಗ್ಬೋದು. ಸೊ ಯು ಕ್ಯಾನ್ ಸೇ ವಿಡಿಯೋ ಮಾರ್ಕೆಟಿಂಗ್ ಇಸ್ ವೆರಿ ಎಫೆಕ್ಟಿವ್. ಇಟ್ ಕನ್ವೇಸ್ ರೈಟ್ ಮೆಸೇಜ್ ಕನ್ವೇ ಆಗ್ಬೋದು ಟು ದ ರೈಟ್ ಆಡಿಯನ್ಸ್. ಓಕೆ, ದಿಸ್ ವಾಸ್ ಅಬೌಟ್ ಇ ಮಾರ್ಕೆಟಿಂಗ್. And one more we have
And one more we have article marketing. Articles ಅಂದ್ರೆ ಗೊತ್ತಿರ್ಬೋದು, ಒಂದು ಮ್ಯಾಗಝಿನ್ಸ್ ಒಳಗೆ ಆರ್ಟಿಕಲ್ ಬರೀತಾರೆ ಅಬೌಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಇಟ್ ಈಸ್ ಆಲ್ಸೋ ಒನ್ ಗುಡ್ ಟೈಪ್ ಆಫ್ ಇ ಮಾರ್ಕೆಟಿಂಗ್ ಅನ್ಬೋದು. ಆರ್ಟಿಕಲ್ ವಾಟ್ ಪ್ರಾಡಕ್ಟ್ಸ್ ಆರ್ಟಿಕಲ್ಸ್ ಬರೀತಾರೆ, ಹೌ ಇಟ್ ಈಸ್ ಗುಡ್, ಹೆಂಗೈತಿ, ಹೆಂಗೆ ಯೂಸ್ಫುಲ್ ಆಗೋದು ತೋರಿಸ್ಬೋದು. ಸಿ engaging by quality content by providing valuable information to your target market, what people are looking for the over the internet to solve a certain problems. It is a constitute and ongoing process of delivering quality content to your readers. It is not always about selling, you are educating your audience and helping them by adding some value in their lives. See, article marketing and ಎನ್ನುವುದು content ಬರೀತಾರೆ. Okay, it may be in magazines ಅನ್ಬೋದು, various types of printing ಒಳಗೆ ಒಂದು ಆ್ಯಡ್ ತೋರಿಸ್ಬೋದು. Okay, through which all we can mention in that contents ಏನೇನು ಅಂದ್ರೆ ಕಂಟೆಂಟ್ ಇಂದ ಕ್ವಾಲಿಟಿ ಆರ್ಟಿಕಲ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬಗ್ಗೆ ಒಂದು ಹ್ಯೂಜ್ ಕಂಟೆಂಟ್ ಬರಿಬೋದು. ಥ್ರೂ ವಿಚ್ ದ ರೀಡರ್ಸ್ ಕ್ಯಾನ್ ರೀಡ್ ಬೈ ಇಂಟ್ರೆಸ್ಟಿಂಗ್ ರೀಡ್ ಮಾಡ್ಬೋದು. ಓಕೆ, means it will not about selling the product, we can say educate ಮಾಡ್ಬೋದು. Okay, where through this article where we can educate your audience, helping them more values in their lives. This was about the articles. And the articles are where articles ಬರೀತಾರೆ ನೋಡ್ರಿ about products or about services. Okay, and what where you can easily uh, solve the certain problems. It is an ongoing process of quality content ಬರೀತಾರೆ, quality content to the readers. We can say it is not always about selling the product. Means here ಇಲ್ಲೇನಾಗ್ಬೋದು ಆರ್ಟಿಕಲ್ ಒಳಗೆ ವೇರ್ ವಿ ಕ್ಯಾನ್ ಎಜುಕೇಟ್ ಯುವರ್ ಆಡಿಯನ್ಸ್, ನಮ್ಮ ಕಸ್ಟಮರ್ಸ್ ಎಜುಕೇಟ್ ಮಾಡ್ಬೋದು ಬೈ ಆ್ಯಡಿಂಗ್ ಸಮ್ ವ್ಯಾಲ್ಯೂಸ್ ಇನ್ ದ ಲೈಫ್. ಓಕೆ, ನೆಕ್ಸ್ಟ್ okay, next we have some of the advantages of e-marketing. Okay, advantages and disadvantages of e-marketing we'll study in the next class, in the coming class. Okay, advantages and disadvantages of e-marketing, and as well as we'll study about information technology in the next class. Okay, before